ನಮಸ್ಕಾರ ವೀಕ್ಷಕರೇ, ಜಾತಕ ಫಲಸಾರಕ್ಕೆ ಸ್ವಾಗತ. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ವೀಕ್ಷಕರೇ, ಇವತ್ತು ನೇತ್ರಕ್ಕೆ ಸಂಬಂಧಪಟ್ಟಂತೆ ನೇತ್ರ ದೋಷಕ್ಕೆ ಅಂದರೆ ಕಣ್ಣಿನ ಪೊರೆ ಏನಕ್ಕೆ ಇಷ್ಟು ಬೇಗ ಬರುತ್ತೆ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಗ ಕಣ್ಣಿನ ಆಪರೇಷನ್ಗೊಳಗಾಗ್ತಿದ್ದಾರೆ ನೋಡೋಣ. ಕಣ್ಣಿನ ಆಪರೇಷನ್ ಜೊತೆಗೆ ಬಹಳಷ್ಟು ಬೇಗ ಕಣ್ಣು ಮಂದ ಆಗೋದು ನೋಡಿ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ನೀವು ನೋಡಿರ್ಬೋದು, ಹಿರಿಯರು 70-80 ವರ್ಷ ಆದರೂ ಕನ್ನಡಕ ಹಾಕಲ್ಲ, ಈಗಲೂ ಕೂಡ ಪೇಪರ್ನ ಓದ್ತಾರೆ ನೋಡ್ಬೋದು. ಅಂದರೆ ಅವರ ಕಣ್ಣಿನ ಒಂದು ಅಕ್ಷಿಪಟಲ ಒಂದು ದೃಷ್ಟಿ ಯಾವ ಥರ ಒಂದು ಬಲಿಷ್ಠವಾಗಿರ್ಬೋದು, ಯಾವ ಗ್ರಹಗಳಿಂದ ಅದು ಬಲಿಷ್ಠವಾಗಿರ್ಬೋದು ಅನ್ನೋದನ್ನ ನೋಡೋಣ. ತುಂಬ ಜನ ನಮ್ಮ ತಾತ ಮುತ್ತಜ್ಜಿ ಎಲ್ಲ ನೆತ್ತಿಗೆ ತುಂಬ ಹರಳೆಣ್ಣೆ ಆಗ್ತಾಯಿದ್ರು, ಹಾಗಾಗಿ ಕಣ್ಣು ಇವತ್ತು ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಅಂತೇಳಿ. ನಿಜ ಇರ್ಬೋದು, ಏಕೆಂದರೆ ನಮ್ಮ ನೆತ್ತಿ ಭಾಗಕ್ಕೆ ಎಣ್ಣೆ ಏನಾದರೆ ಹರಳೆಣ್ಣೆನ ತುಂಬೋದ್ರಿಂದನೂ ಕೂಡ ಅಕ್ಷಿಪಟಲಗಳು ತುಂಬ ಚೆನ್ನಾಗಿರ್ತವೆ. ಆದರೆ ಇವತ್ತಿನ ದಿನಗಳಲ್ಲಿ ಏನಕ್ಕೆ ಇಷ್ಟು ಬೇಗ ಅಂದರೆ ಅರ್ಲಿ ಏಜ್, ಇವತ್ತು ನೋಡಿ ತುಂಬ ಸಣ್ಣ ಸಣ್ಣ ಮಕ್ಕಳುಗಳಿಗೂ ಕೂಡ ಕಣ್ಣಿನ ಒಂದು ಅಕ್ಷಿಪಟಲ ದೃಷ್ಟಿ ಮಂದವಾಗಿರೋದು, ಅಥವಾ ಲೈಟ್ ಸೈಟು ಲಾಂಗ್ ಸೈಟ್ ಅಂತ ಏನು ಕರಿತೀವಿ ನೋಡಿ, ಶಾರ್ಟ್ ಐ ಸೆಟ್ಗಳಾಗೋದು, ಈ ಥರದ್ದೆಲ್ಲ ನಾವು ಪ್ರಾಬ್ಲಮ್ಗಳನ್ನು ನೋಡ್ಬೋದು. ತುಂಬ ಜನ ಮಕ್ಕಳುಗಳಿಗೆ ನೋಡಿ ಶಾರ್ಟ್ ಸೈಟ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವು ಮಕ್ಕಳಿಗೆ ಲಾಂಗ್ ಸೈಟ್ ಪ್ರಾಬ್ಲಮ್ ಇರುತ್ತೆ. ನಮ್ಮ ವಯಸ್ಸಾದಂಥ ಒಂದು 30-35 ದಾಟ್ತಾ ಇರೋ ವ್ಯಕ್ತಿಗಳಲ್ಲಿ ಕನ್ನಡಕ ಬೇಗ ಬರ್ತಾ ಇದೆ, ದೊಡ್ಡ ದೊಡ್ಡ ಅಕ್ಷರಗಳು ಚಿಕ್ಕ ಚಿಕ್ಕ ಅಕ್ಷರಗಳು ಕಾಣಿಸ್ತಾ ಇಲ್ಲ, ದೊಡ್ಡ ಅಕ್ಷರಗಳು ಮಾತ್ರ ಓದ್ಬೋದು ಅನ್ನೋದನ್ನೆಲ್ಲ ನೋಡ್ತಾ ಇರ್ತೀವಿ. ಯಾಕೆಂದರೆ ಮನುಷ್ಯನಿಗೆ ಪ್ರಮುಖವಾದ ಒಂದು ಅಂಗ ಅಂದರೆ ಮಾನವನ ಒಂದು ದೇಹಗಳಲ್ಲಿ ಎಲ್ಲ ಅಂಗಗಳು ಇಂಪಾರ್ಟೆಂಟ್, ತುಂಬ ಪ್ರಾಮುಖ್ಯತೆಯೇ ಇಂಪಾರ್ಟೆಂಟೇ. ಆದರೆ ಅದರಲ್ಲಿ ಅಕ್ಷಿಪಟಲ ಇದೆಯಲ್ಲ, ಆ 2 ಅಕ್ಷಿಗಳು ತುಂಬ ಬಹಳಷ್ಟು ಪ್ರಮುಖವಾದ ಒಂದು ಸ್ಥಾನವನ್ನು ಪಡೆದಿರ್ತವೆ. ಯಾಕೆಂದರೆ ಕಣ್ಣಿಲ್ಲ ಅಂದರೆ ನಾವು ಏನನ್ನೂ ನೋಡೋಕ್ಕೆ ಸಾಧ್ಯ ಇಲ್ಲ. ನೋಡಿದಿರಿ ತಾನೆ ಕುರುಡರು ಯಾವ ಥರ ನಾವು ಕಷ್ಟಪಡ್ತಿರ್ತಾರೆ ಅಂತ ಹೇಳಿ. ಸೊ ಕಣ್ಣೊಂದಿದ್ರೆ ನಾವು ಸಕಲ ಸೌಂದರ್ಯಗಳನ್ನು ಸವಿಯೋದಕ್ಕೆ, ಮತ್ತು ನಮ್ಮ ಕಣ್ಣಿನಲ್ಲಿ ಒಂದು ಒಳ್ಳೆಯ ಒಂದು ದೃಶ್ಯಗಳನ್ನು ತುಂಬ್ಕೋಬೇಕು ಅಂದರೂ ಕೂಡ ನಮ್ಗೆ ಆ ಕಣ್ಣು ವೆರಿ ಇಂಪಾರ್ಟೆಂಟ್ ಆಗೋದ್ರಿಂದ, ಆ ಕಣ್ಣು ಯಾವೆಲ್ಲ ರಾಶಿಗಳಿಂದ, ಯಾವ ಗ್ರಹಗಳಿಂದ, ಯಾವ ರಾಶಿಗಳಿಗೆ ಬಹಳಷ್ಟು ಬೇಗ ಕಣ್ಣಿನ ಒಂದು ಪ್ರಾಬ್ಲಮ್ ಬರುತ್ತೆ, ಯಾವ ಒಂದು ಗ್ರಹಗಳ ಯುತಿಯಿಂದ ನಮ್ಮ ಕಣ್ಣಿನ ಅಕ್ಷಿಪಟಲ ಬೇಗ ಹಾಳಾಗ್ತಿದೆ ಅನ್ನೋದನ್ನು ನೋಡೋಣ ವೀಕ್ಷಕರೇ. ಯಾಕೆಂದರೆ ನೇತ್ರ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಕಣ್ಣು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಸತ್ತಂಥ ಟೈಮಲ್ಲೂ ಕೂಡ ಆದಷ್ಟು ಬೇಗ ಕಣ್ಣು ಇಲ್ಲದೆ ಇರೋರಿಗೆ ನಾವು ನೇತ್ರದಾನ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ನೆಕ್ಸ್ಟ್ ನಮ್ಮ ಕಣ್ಣು ಭೂಮಿ ಒಳಗಡೆ ಮಣ್ಣಿಗೆ ಪಾಲಾಗೋ ಬದಲು ಮತ್ತೊಬ್ಬರಿಗೆ ಅದು ಬೆಳಕಾಗಲಿ ಅನ್ನೋದು ಪ್ರಮುಖವಾಗಿರೋದ್ರಿಂದ ಇಂಥ ಅಕ್ಷಿಪಟಲಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಯಾವ ಗ್ರಹಗಳ ಯುತಿಯಿಂದ ನಮ್ಮ ಅಕ್ಷಿಪಟಲ ಹಾಳಾಗ್ತಿದೆ ಬನ್ನಿ ನೋಡೋಣ ವೀಕ್ಷಕರೇ. ನೋಡಿ, ಈ ಒಂದು ಗ್ರಹಗಳಲ್ಲಿ ಅತಿ ಪ್ರಮುಖವಾಗಿ ಅಕ್ಷಿಪಟಲಕ್ಕೆ ಕಾರಣವಾದ ಗ್ರಹಗಳು ರವಿ ಮತ್ತು ಚಂದ್ರ. ಯಾಕೆಂದರೆ ರವಿ ಮತ್ತು ಚಂದ್ರ ನಮ್ಮ 2 ಕಣ್ಣುಗಳಿದ್ದಂಗೆ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ರವಿಚಂದ್ರ ತಂದೆ ತಾಯಿ ಇದ್ದಂಗೆ, ರವಿಚಂದ್ರ ನಮಗೆ 2 ಕಣ್ಣುಗಳಿದ್ದಂಗೆ ಅಂತ ಹೇಳಿ. ಹಿರಿಯರು ಏನು ಹೇಳ್ಕೊಟ್ಟಿರೋ ಅದೇ ಪಾಠನೇ ಅದೇ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಅದೇ ಇರೋದು. ಸೊ 2 ಕಣ್ಣುಗಳಿಗೆ ಪ್ರಮುಖವಾದ ಗ್ರಹಗಳು ರವಿ ಮತ್ತು ಚಂದ್ರ ಗ್ರಹರು. ಅದರ ಜೊತೆಗೆ ಬುಧ, ಶುಕ್ರ, ಕುಜ ಈ 4 ಗ್ರಹಗಳು ಪ್ರಮುಖವಾಗಿ ಕಣ್ಣಿನ ಅಕ್ಷಿಪಟಲಕ್ಕೆ ಪ್ರಮುಖರಾಗ್ತಾರೆ. ಯಾಕೆಂದರೆ ರವಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ದೋಷಗಳಿದ್ದರೆ ನಿಮಗೆ ಆನುವಂಶಿಕವಾಗಿ ಅಂದರೆ ತಂದೆಗೆ ತಾತನಿಗೆ ಆದಷ್ಟು ಬೇಗ ಕನ್ನಡಕ ಹಾಕಿದರೆ, ಅಥವಾ ಅವ್ರ ಕಣ್ಣಿನ ಒಂದು ದೃಷ್ಟಿ ಬೇಗಷ್ಟು ಮಂದವಾಗಿದ್ದರೆ, ಅದು ರವಿ ಅವನ ಜಾತಕದಲ್ಲಿ ಕೆಟ್ಟಿದ್ರೆ ಮಾತ್ರ ಅದು ಆನುವಂಶಿಕವಾಗಿ ಬರುವಂತಹ ಒಂದು ಕಾಯಿಲೆ. ಕಣ್ಣಿನ ಒಂದು ದೃಷ್ಟಿ ಏನು ಹೇಳ್ತೀವಿ ಭಾಳಷ್ಟು ಬೇಗ ಕಳೆದುಕೊಳ್ತಾರೆ ಅಂತ ಹೇಳ್ತಾರೆ. ನೋಡಿ, ತುಂಬ ಜನ ಅಬ್ಸರ್ವ್ ಮಾಡಿ ಶುಗರ್ ಜಾಸ್ತಿ ಆದರೂ ಕೂಡ ಕಣ್ಣಿನ ಅಕ್ಷಿಪಟಲನ ಕಳ್ಕೊಂಡ್ಬಿಡ್ತಾರೆ. ಹಂಗಾಗಿ ಶುಗರ್ನ ಭಾಳಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ನೀವು ತುಂಬ ಜನನ ಯಾರನ್ನ ಬೇಕಾದ್ರೂ ಕೇಳಿ, ಯಾರಿಗೆ ಐ ಶುಗರ್ ಇದೆ, ಐ ಬ್ಲಡ್ ಶುಗರ್ ಇದೆ ಅಂಥವ್ರಿಗೆಲ್ಲ ಭಾಳಷ್ಟು ಬೇಗ ಕಾಯಿಲೆ ಒಳಗಾಗ್ತಿದ್ದಾರೆ ಅಂತ ಅಂದರೆ ಈ ಒಂದು ಶುಗರಿಂದ. ಈ ಶುಗರ್ನ ತತ್ವ ಜಾಸ್ತಿ ಆಗೋದು ಕೂಡ ಅದೊಂದು ಬ್ಲಡ್ ಕಾರಕ. ಸೊ ಆ ಬ್ಲಡ್ಡಿಗೆ ಅಧಿಪತಿಯಾದಂತಹ ಕುಜ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ಅಕ್ಷಿಪಟಲಕ್ಕೆ ಕುಜ ಕೂಡ ಇಂಪಾರ್ಟೆಂಟ್ ಆಗುತ್ತಾರೆ. ಹಾಗಾಗಿ ರವಿ ಏನಾರ ಕೆಟ್ಟಿದ್ರೆ ಆ ಗ್ರಹದಲ್ಲಿ ಅದು ಆನುವಂಶಿಕವಾಗಿ ಬರುವಂತಹ ಕಾಯಿಲೆ. ಚಂದ್ರ ಏನಾರ ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ರೆ, ಅಥವಾ ಚಂದ್ರ ಯಾವ್ದಾರ ಪಾಪ ಗ್ರಹಗಳಿಂದ ಯುತಿಯಾಗಿದ್ದರೆ, ಚಂದ್ರ ಏನಾರ ಜಲರಾಶಿಯಲ್ಲಿ ಇದ್ದು ಪಾಪ ಗ್ರಹಗಳಿಂದ ಯುತಿಯಾಗಿದ್ದರೆ ಅಂಥ ಅಕ್ಷಿಪಟಲನು ಕೂಡ ಬಹಳಷ್ಟು ಬೇಗ ತಾಯಿಗೆ ಪ್ರಾಬ್ಲಮ್ ಬಂದಿರುತ್ತೆ, ತಾಯಿಯಿಂದ ನಿಮಗೆ ಅದು ರವಾನೆ ಆಗಿರುತ್ತೆ. ಹಾಗಾಗಿ ಚಂದ್ರ ಕೆಟ್ಟಿದ್ರೆ ತಾಯಿಯಿಂದನೂ ಕೂಡ ನಿಮಗೆ ಅಕ್ಷಿಪಟಲವನ್ನು ಭಾಳಷ್ಟು ದೃಷ್ಟಿ ದೋಷ ಕಳೆದುಕೊಳ್ಳುವಂಥ ಚಾನ್ಸಸ್ಸು ತುಂಬ ಇರುತ್ತೆ.
ಇನ್ನು ಬುಧ ಈ ಕಣ್ಣುಗಳಿಗೆ ನರಗಳಿಗೆ ಸಂಬಂಧಪಟ್ಟಂತಹ ಅಧಿಪತಿ. ಕಣ್ಣುಗಳು ನರಗಳಿಗೆ ಸಂಬಂಧಪಟ್ಟಂತಹ ಅಧಿಪತಿ ಏನಾರ ಇದ್ದರೆ ಅದು ಬುಧ ಅಧಿಪತಿ ಆಗಿರೋದ್ರಿಂದ ಆ ಬುಧ ಕೆಟ್ಟರೂ ಕೂಡ ನರಗಳ ಪ್ರಾಬ್ಲಮ್ ಆಗಿ ಕಣ್ಣಿಗೆ ಆಪರೇಷನ್ ಆಗುವಂಥದ್ದು ಅಥವಾ ನರ ವೀಕ್ ಆಗೋದು, ನರಗಳು ವೀಕ್ ಆಗೋದ್ರಿಂದನೂ ಕೂಡ ಕಣ್ಣಿನ ಒಂದು ಅಕ್ಷಿಪಟಲನ್ನು ನಾವು ಕಳ್ಕೊಬೇಕಾಗತ್ತೆ. ಹಾಗಾಗಿ ಬುಧನೂ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಶುಕ್ರ ಅನ್ನೋದು ಅನಾಟಮಿ ಅಂತ ಕರಿತೀವಿ. ಆ ಶುಕ್ರನು ಕೂಡ ವೆರಿ ಇಂಪಾರ್ಟೆಂಟ್ ಆಗೋದ್ರಿಂದ ಆ ಶುಕ್ರನು ಕೂಡ ಬೇರೆ ಗ್ರಹಗಳ ಯುತಿಯಿಂದ ಅಥವಾ ಬೇರೆ ಗ್ರಹಗಳ ಒಂದು ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ನಮಗೆ ಕಣ್ಣಿನ ದೃಷ್ಟಿದೋಷ, ಮಂದದೋಷ ಉಂಟಾಗತ್ತೆ. ಸೊ ನೋಡಿದ್ರಲ್ಲ, ಪ್ರಮುಖವಾಗಿ ಯಾವ ಗ್ರಹಗಳು ನಮ್ಮನ್ನು ಕಾರಣ ಆದರೆ ಮಾತ್ರ ನಮ್ಮ ಅಕ್ಷಿಪಟಲ ಕಳೆದುಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಹೇಳಿ ರವಿ, ಬುಧ, ಶುಕ್ರ, ಕುಜ, ಚಂದ್ರ ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ನಮ್ಮ ಲೈಫಲ್ಲಿ ಈ ಗ್ರಹಗಳ ಒಂದು ಸಂಯೋಗವನ್ನು ನೋಡ್ಕೋಬೇಕಾಗುತ್ತೆ. ಇದೇನೋ ಪಾಪಗ್ರಹಗಳ ದೃಷ್ಟಿಯಲ್ಲಿದೆಯಾ, ಪಾಪಗ್ರಹಗಳ ಯುತಿಯಲ್ಲಿದೆಯಾ, ಅಥವಾ ಪಾಪಗಳ ಸಂಯೋಗ ಅಂದರೆ ಕಾಂಬಿನೇಷನ್ ಆಗಿ ಅದೇ ಒಂದು ದಶಾಭುಕ್ತಿ ನಡೀತಾ ಇದ್ರೂ ಕೂಡ ನಮಗೆ ಭಾಳಷ್ಟು ಬೇಗ ಕಣ್ಣಿನ ಆಪರೇಷನ್ ಆಗುವಂಥ ಚಾನ್ಸಸ್ಸು ತುಂಬ ಇದೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ನಮ್ಮ ರಾಶಿ, ಈಗ 12 ಬಚಕ್ರ ರಾಶಿಗಳಲ್ಲಿ ಏನು ಹೇಳ್ತೀವಿ ಅದರಲ್ಲೂ ಕೂಡ ಅಕ್ಷಿಪಟಲ ರಾಶಿಗಳಂತ ಕರಿತೀವಿ. ಈ ಅಕ್ಷಿಪಟಲ ರಾಶಿಗಳು ಯಾವ್ದ್ಯಾವುದು ಅಂತ ತಿಳ್ಕೋಣ. ಮೇಷ ಮತ್ತು ವೃಷಭ, ಕಟಕ ಮತ್ತು ಸಿಂಹ ರಾಶಿ, ಹಾಗೆ ಮಕರ ಮತ್ತು ಕುಂಭರಾಶಿ. ಇಷ್ಟು ರಾಶಿಗಳು, ಈ 6 ರಾಶಿಗಳು ಕೂಡ ಇದಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂತೆ ಅಕ್ಷಿಗೆ ಸಂಬಂಧಪಟ್ಟಂತಹ ತತ್ವ ರಾಶಿಗಳು ಅಂತ ಕರಿತೀವಿ. ಸೊ ನೋಡಿದ್ರಲ್ಲ, ಅಕ್ಷಿ ಪಟಲಕ್ಕೆ ಸಂಬಂಧಪಟ್ಟಂಥ ರಾಶಿಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ರಾಶಿಗಳಲ್ಲಿ ಏನಾದರೂ ಕೂಡ ಜಲರಾಶಿಗಳಾದಂತಹ ಕಟಕ ರಾಶಿಯಲ್ಲಿ ಏನಾದರೂ ಕೂಡ ಒಂದು ಪಾಪಗ್ರಹಗಳ ಯುತಿಯನ್ನು ಬಂದರೆ, ಅಂದರೆ ರಾಹು ಕಣ್ಣಿನ ದೋಷವನ್ನೇ ಕಳೆದಾಕುವಂತನೋ, ಏನಾರು ನಮ್ಮ ಕಣ್ಣಿನ ದೃಷ್ಟಿ ಹೊಟ್ಟೋಯ್ತಪ್ಪ, ಕಣ್ಣು ನಮಗೆ ಕಂಪ್ಲೀಟಾಗಿ ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಯಾವುದು ಕಾಣಿಸ್ತಾ ಇಲ್ಲ ಅನ್ನೋದಿದ್ದರೆ ಈ ರಾಹುವಿನ ಯುತಿಯಿಂದ ಮಾತ್ರ ನಾವು ಕಣ್ಣನ್ನು ಕಳ್ಕೊಬೇಕಾಗತ್ತೆ. ರವಿಕೇತು ಸಂಯೋಗ ಆಗಿದ್ದರೆ ಆದಷ್ಟು ಬೇಗ ಕಣ್ಣಿಗೆ ಆಪ್ರೇಷನ್ ಬಂದ್ಬಿಡುತ್ತೆ. ಸೊ ಚಂದ್ರ ಮತ್ತು ಕೇತು ಮತ್ತು ಕೆಲವು ಪಾಪಗ್ರಹಗಳ ಒಂದು ದೃಷ್ಟಿ ಸಂಯೋಗ ಬಂದ್ಬಿಟ್ರೂ ಕೂಡ ಅಲ್ಲೂ ಬೇಗ ಕಣ್ಣಿನ ಆಪ್ರೇಷನ್ಗೆ ಒಳಗಾಗ್ತಾರೆ. ಸೊ ಹಂಗಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹಗಳ ಇತಿ ಏನಿದೆ ಹೇಳಿದೆ ನೋಡಿ, ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಪಾಪಗ್ರಹಗಳ ಸಂಬಂಧ ಏನಾರ ಬಂದ್ಬಿಟ್ಟಿದೆಯಾ, ಅದಕ್ಕೆ ರಾಹುಕೇತು ಏನಾರ ಕಾಂಬಿನೇಷನ್ ಬಂದಿದೆಯಾ, ಅಥವಾ ನಮಗೆ ಶನಿ ಕಾಂಬಿನೇಷನ್ ಅಂದರೆ ಶನೇಶ್ವರನು ಕೂಡ ನಮಗೆ ಈ ಕಾಂಬಿನೇಷನಲ್ಲಿ ಒಂದು ಕಣ್ಣಿನ ದೃಷ್ಟಿ ಕೂಡ ವೆರಿ ಇಂಪಾರ್ಟೆಂಟ್ ಆಗೋದ್ರಿಂದ ಅದರ ಯುತಿನೂ ಕೂಡ ರವಿ, ಚಂದ್ರ, ಶುಕ್ರ, ಬುಧ ಈ ರಾಶಿಗಳಿಗೆ ಸಂಯೋಗವಾಗಿದೆಯಾ, ಈ ಗ್ರಹಗಳಿಗೆ ಸಂಯೋಗವಾಗಿದೆಯಾ ಅನ್ನೋದನ್ನು ನೋಡಬೇಕು. ಇಷ್ಟು ರಾಶಿಗಳು ನಾನು ಆಗಲೇ ಹೇಳಿದ್ನಲ್ಲ, ಮೇಷ ಮತ್ತು ವೃಷಭ, ಕಟಕ, ಸಿಂಹ, ಮಕರ ಮತ್ತು ಕುಂಭ ರಾಶಿಗಳಲ್ಲಿ ಈ ಒಂದು ಗ್ರಹಗಳ ಯುತಿ ಪಾಪಗ್ರಹಗಳಿಂದ ಸಮಿತನಾಗಿದ್ದರೆ ಮಾತ್ರ ನಮಗೆ ಈ ಥರ ಅಕ್ಷಿಪಟಲ ಕಳ್ಕೊಂಡು ಭಾಳಷ್ಟು ಬೇಗ ಕಣ್ಣಿನ ಪೊರೆ ಬಂದು ಆಪರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದರ ಸಂಬಂಧಪಟ್ಟಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಕಣ್ಣನ್ನು ನಾವು ಉಳಿಸ್ಕೋಬೋದು. ವೀಕ್ಷಕರೇ, ಒಳ್ಳೆಯದಾಗಲಿ. ನಮಸ್ಕಾರ. ವಿ ಪ್ಲಸ್ ಕರ್ನಾಟಕ.